ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಜೊತೆಗೆ ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ, ವೃತ್ತಿ ಧರ್ಮದಲ್ಲಿ ಮತ್ತು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿ, ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿಯನ್ನು ಸಹಿತ ತಾವು ಕಾಣ್ತೀರಿ. ಆದರೆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳಿಂದ ಇಲ್ಲದ ಸಮಸ್ಯೆಗಳಿಗೆ ಒಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವುದು ಬೇಕು ಯಾವುದು ಬೇಡಗಳನ್ನು ಸರಿಯಾಗಿ ಚಿಂತನೆ ಮಾಡಿದಿರ ಇಲ್ಲದ ತೊಂದರೆ ತಾಪತ್ರೆಗೆ ಒಳಗಾಗಿರ್ತಕ್ಕಂಥ ಪರಿಸ್ಥಿತಿ ನಿಮ್ಮದಾದ್ರಿಂದ ಭಾಳ ಜೋಪಾನವ ಕೈ ಹಾಕಬೇಕಾಗಿದೆ. ನೀವು ಮಾಡುವಂಥ ವ್ಯವಹಾರ, ವ್ಯಾಪಾರ ಅಥವಾ ಹಣಕಾಸಿನ ಟ್ರಾನ್ಸಾಕ್ಷನ್ಸು ಯಾರೊಬ್ಬರನ್ನ ನಂಬಿ ನೀವು ಮುಂದೆ ಹೋಗ್ತಕ್ಕಂಥದ್ದು ಅಥವಾ ನನ್ನದು ತಂದು ಅಂತಕ್ಕಂಥದ್ರ ಸರಿಯಾದ ತೀರ್ಮಾನ ಇಲ್ಲದಂಥ ರೀತಿ ನಡ್ಕೊಳ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಭಾಳ ಜವಾಬ್ದಾರಿ ಬೇಕು, ಜಾಗ್ರತೆ ಬೇಕು. ರಾಹುಗ್ರಹವನ್ನು ಪ್ರಾರ್ಥನೆ ಮಾಡಿ ಅಥವಾ ರಾಹುವಿಗೆ ಅಧಿದೇವತೆ ಆಗಿರ್ತಕ್ಕಂಥ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೂ ನಿಮ್ಮೊಳಗಿರುವಂಥ ದುಃಖದ ಕ್ಷಣಗಳನ್ನು ದೂರ ಮಾಡಿಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಂಡು, ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನು ಕಂಡು, ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತಷ್ಟು ಲಾಭವನ್ನು ತಂದುಕೊಂಡು, ದೂರಭಾರ ಪ್ರಯಾಣದ ಬಗ್ಗೆ, ವ್ಯವಹಾರಗಳ ಬಗ್ಗೆ, ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನದ ಬಗ್ಗೆ ಅಥವಾ ವೃತ್ತಿಯ ಅಭಿವೃದ್ಧಿ ಬಗ್ಗೆ, ಹಣಕಾಸಿನಲ್ಲಿ ಒಂದಷ್ಟು ಲಾಭವನ್ನು ತಂದುಕೊಳ್ಳುವಂತಹದ್ರ ಬಗ್ಗೆಯೂ ಸಹಿತ ಸಾಕಷ್ಟು ಚಿಂತನೆ ಮಾಡ್ತಿರ್ತೀರಿ. ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಒಂದಲ್ಲ ಒಂಥರ ಸಮಸ್ಯೆ ಇರುತ್ತೆ. ಅದೇ ಗ್ರಹಗತಿಗಳು ಒಂದಷ್ಟು ಬಲವನ್ನು ಕೊಡುವಾಗ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳೆದುರಾಗುತ್ತೆ. ಈಗ ನಿಮ್ಮ ಅದೃಷ್ಟ ರೇಖೆ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಹಾಗೆ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ಸಾನ್ನಿಧ್ಯದಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇರತಕ್ಕಂತಹದ್ದು. ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ದುರ್ಗೆಯನ್ನು ಅಥವಾ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದಿಬ್ಬರು ಸುಮಂಗಲೆಯರಿಗೆ, ಮುತ್ತೈದೆಯರಿಗೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು, ಅಥವಾ ಸಣ್ಣ ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಟ್ಟು ಒಂದಿಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತಕ್ಕಂಥದ್ದು, ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನೇ ತಂದುಕೊಳ್ತೀರಿ. ಹೇಳುವಂಥವರ ಮಾತು ಮಾತ್ರನೇ ಕೊನೆ ಅಥವಾ ಅದೇ ಸರಿ ಅಂತ ನೀವು ಹೋಗ್ತಕ್ಕಂಥದ್ದಲ್ಲ, ಅಥವಾ ಯಾರೋ ಏನೋ ಹೇಳ್ತಾರೆ ಅಂದರೆ ಹೇಳ್ತಕ್ಕಂಥದ್ದನ್ನೇ ನಂಬಿ ಮುಂದೆ ಹೋಗ್ತಕ್ಕಂಥದ್ದಲ್ಲ. ಇಲ್ಲಿ ಸರಿ ತಪ್ಪುಗಳ ಆಲೋಚನೆ ಮಾಡಬೇಕು, ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು. ಯಾವುದರಿಂದ ಏನಾಗುತ್ತೆ, ಏನು ನಡೆಯುತ್ತೆ, ಹೇಗಿರಬೇಕು ನಾವು ಎಂಬತಕ್ಕಂಥದ್ರ ಅರಿವಿಟ್ಕೊಳ್ಬೇಕು. ಜೊತೆಗೆ ನಿಮ್ಮ ಆಲೋಚನೆಯನ್ನು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ನಿಮ್ಮ ವೃತ್ತಿಧರ್ಮ ಆಗಲಿ, ನಿಮ್ಮ ವ್ಯವಹಾರ ಆಗಲಿ, ನಿಮ್ಮ ಕೆಲಸ ಕಾರ್ಯಗಳಾಗಲಿ ಏನೇನು ಮಾಡಬೇಕಾದರೂ ಸ್ವಲ್ಪ ಶಾಂತಿ ಸಮಾಧಾನವಾಗಿರಿ. ಅದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ತಾವು ಏನು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಕಾಲ. ಕಷ್ಟ ಎಂಬತಕ್ಕಂಥದ್ದು ಬಂದು ಹೋಗುತ್ತೆ. ಆ ಬರ್ತಕ್ಕಂಥ ಕಷ್ಟವನ್ನು ಹೇಗೆ ದೂರ ಮಾಡ್ಕೋಬೇಕು ಎಂಬತಕ್ಕಂಥದ್ರ ಚಿಂತನೆ ನಿಮಗಿರಬೇಕಾಗತ್ತೆ. ಆ ಚಿಂತನೆ ಮಾಡುವಂಥ ಕಾಲ ಮತ್ತೊಬ್ಬರ ಸಹಾಯವೂ ಬೇಕಾಗುತ್ತೆ. ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀ ಬೋರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯಾಣ ಕಾಲದಲ್ಲಿ ಎಲ್ಲಾದರೂ ದೂರಭಾರ ಪ್ರಯಾಣ ಹೊರಡಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ನಿಮ್ಮ ಪ್ರಯಾಣ ಸುಖಕರವಾಗಿರಬೇಕಾದ್ರೆ, ನೆಮ್ಮದಿಯುತವಾಗಿರಬೇಕಾದ್ರೆ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಉದ್ದು ಎರಡನ್ನೂ ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಸ್ವಲ್ಪ ಹೊತ್ತು ಮನೆಯಲ್ಲೇ ಕೂತು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸ್ಕೊಂಡು ತದನಂತರ ನೀವು ಪ್ರಯಾಣ ಬೆಳೆಸುವಂಥದ್ದು ಬಹಳ ಉತ್ತಮ. ನಿಮ್ಮ ಆಲೋಚನೆ, ನಿಮ್ಮ ಚಿಂತನೆ ಎಲ್ಲವೂ ಸಿದ್ಧ ಸುಭಿಕ್ಷವಾಗಿರುತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದಾಗತ್ತೆ. ನೀವು ಅಂದುಕೊಂಡಷ್ಟು ಕೆಲಸಗಳ ಕಡೆ ಹೆಚ್ಚು ಗಮನ ಕೊಟ್ಟರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಯಾವುದು ಬೇಕು ಯಾವುದು ಬೇಕು ಬೇಡಗಳನ್ನು ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅದರ ಫಲಗಳು ಸಾಕಷ್ಟು ಅಂತ ಹೇಳ್ತಾರೆ. ಒಂದಷ್ಟು ಜನಕ್ಕೆ ಮಾತ್ರ ಒಂದಷ್ಟು ಬೆನ್ನೋವು ಕಾಣಿಸ್ಕೊಳ್ಬಹುದು, ಒಂದಷ್ಟು ಜನ ನಿಷ್ಠೂರಕ್ಕೊಳಗಾಗ್ಬೋದು, ಒಂದಷ್ಟು ಜನಕ್ಕೆ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಯಾರಾದರೂ ಒಬ್ಬರು ಏನಾದರೂ ಒಂದು ಪಾಠ ಪ್ರವಚನವನ್ನು ಮಾಡ್ಬೋದು. ತಪ್ಪಿಲ್ದಿದ್ದರೂ ತಪ್ಪಿಸ್ತ ಸ್ಥಾನದಲ್ಲಿ ನಿಂತ್ಕೋಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಮನಸ್ಸು ನಿಮಗೆ ಅರಿವಿಲ್ಲದಂಥ ರೀತಿ ತಲೆ ಬುಗ್ಸುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಅದಕ್ಕಾಗಿ ಮಾಡಬೇಕಾದಂಥದ್ದು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಬರ್ತಕ್ಕಂಥದ್ದು, ಒಂದಿಷ್ಟು ಅಶ್ವತ್ಥ ಕಡ್ಡಿ ನಿಮ್ಮ ಪಾಕೆಟಲ್ಲಿದ್ದರೂ ಆತ್ಮಸ್ಥೈರ್ಯ, ಒಂದು ಧೈರ್ಯ ಇರುತ್ತೆ, ಒಂದು ಕೆಲಸ ಕಾರ್ಯಕ್ಕೆ ಒಂದು ಹೆಚ್ಚಿನ ಒಂದು ಬಲ ಸಿಕ್ಕಂಗಾಗುತ್ತೆ. ಒಂದು ಸಣ್ಣದಾಗಿ 1 ಇಂಚಷ್ಟು ಅಶ್ವತ್ಥ ಕಡ್ಡಿಯನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಎಷ್ಟು ತಾಳ್ಮೆಯಿಂದ ಇರ್ತಿರೋ, ಎಷ್ಟು ಸರಿಯಾದ ಸನ್ಮಾರ್ಗದಲ್ಲಿ ನಡೀತಿರೋ, ಎಷ್ಟು ಬುದ್ಧಿವಂತಿಕೆಯಿಂದ ಜೀವನ ಮಾಡ್ತಿರೋ ಅಷ್ಟು ಒಳಿತನ್ನು ಕಾಣ್ತೀರಿ. ಸ್ವಲ್ಪ ಆತಂಕದಲ್ಲಿರ್ತೀರಿ. ಯಾವುದೇ ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆಯಲ್ಲಿರ್ತೀರಿ. ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸುತ್ತೆ.
ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ನಿಮ್ಮ ಆಲೋಚನೆಗಳೆಲ್ಲವೂ ಸರಿ ಹೋಗಿ ಸರಿಯಾದ ಸನ್ಮಾರ್ಗದಲ್ಲಿ ನಡೀಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ತಾವು ಮಾಡುವಂಥ ಕೆಲಸವನ್ನು ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಡೆಸಿದ್ರೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ತೊಂದರೆಗಳೀಡಾಗುವಂಥ ಪರಿಸ್ಥಿತಿ ಇದೆ, ಒಂದಿಷ್ಟು ಮಾನಸಿಕವಾದಂತಹ ಒತ್ತಡಗಳಿದೆ. ಇದೇ ಸಮಯದಲ್ಲಿ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದಷ್ಟು ಜವಾಬ್ದಾರಿಲಿ ಜಾಗ್ರತೆ ಇರಲಿ. ಹಾಗೆ ಈ ಸಮಯದಲ್ಲಿ ಯಾರಿಗಾದರೂ ಒಂದು ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೊಳ್ಬೇಕು ನೀವು. ಆದರೆ ಆ ಕೊಡುವಂಥ ಮಾತು ನಾಳೆ ನಿಮಗದು ಮಾರಕ ಆಗುತ್ತೆ ಎಂಬತಕ್ಕಂಥದ್ದನ್ನು ಸಹಿತ ಅರ್ಥ ಮಾಡ್ಕೋಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥವ್ರ ಹತ್ರ ಸಾಧ್ಯವಾದಷ್ಟು ಶಾಂತಿ ಸಮಾಧಾನವಾಗಿರಿ. ಯಾಕೆಂದರೆ ಹೊರಗಡೆ ಎಲ್ಲರ ಹತ್ರ ಸಹಿತ ಭಾಳಷ್ಟು ಕೂಲಾಗಿರ್ತೀರಿ, ಮನೆ ಮಂದಿ ಹತ್ರ ಮಾತ್ರ, ಮನೇಲಿರ್ತಕ್ಕಂಥ ಸದಸ್ಯರ ಹತ್ರ ಮಾತ್ರ ನಿಮ್ಮ ಆರ್ಭಟ ತುಂಬ ತೋರಿಸ್ತೀರಿ, ಒಂದು ಇಲ್ಲದಂಥ ರೀತಿ ಕಣ್ಣೀರು ಹಾಕ್ಸ್ತೀರಿ, ನಿಮ್ಮ ಒಂದು ಗರ್ಜನೆ ಮಾಡ್ತೀರಿ. ಅದರಿಂದ ಮನೆ ಮಂದಿ ಮಾತ್ರ ನೋವು ಪಡ್ಬೋದು, ಬಿಟ್ಟರೆ ಹೊರಗಡೆ ನಿಮ್ಮ ಗರ್ಜನೆ ನಡೆಯಲ್ಲ. ಯಾವತ್ತೂ ನಮ್ಮಲ್ಲಿ ಒಂದು ಗುಣ ಏನಂದರೆ ಸಾರ್ವತ್ರಿಕವಾಗಿ ನಾವು ಯಾರ ಮೇಲೆ ಹೋಗ್ತೀವೋ ನಮ್ಮ ಮುಂದೆ ಕೈಕಟ್ಟಿ ನಿಲ್ಲುವಂತಹವ್ರ ಮೇಲೆ ನಮ್ಮ ಗದಾಪ್ರಹಾರ. ತಿರುಗಿ ಬೀಳೋರ ಹತ್ರನೋ, ದೌರ್ಜನ್ಯವಾಗಿ ಗಲಾಟೆ ಮಾಡತಕ್ಕಂಥವ್ರ ಹತ್ರನೋ ಅಥವಾ ಬಲಿಷ್ಠರ ಹತ್ರನೋ ನಾವು ಯಾವುದೇ ವಿಚಾರಕ್ಕೂ ನಾವು ಬಾಯಿ ತೆಗೆಯೋದಿಲ್ಲ, ಜೋರ ಮಾತಾಡೋದಿಲ್ಲ, ಆ ಜಾಗಕ್ಕೆ ಹೋಗೋದಿಲ್ಲ. ಅದೇ ಕೈಕಟ್ಟಿ ನಿಲ್ಲುವಂಥವ್ರ ಹತ್ರ ಮಾತ್ರ ನಮ್ಮ ಆರ್ಭಟ ತೋರಿಸುವಂಥದ್ದು ಆಗತ್ತೆ. ನಡ್ಕೊಳ್ತೀರಿ. ಆದಷ್ಟು ಜವಾಬ್ದಾರಿ ಇರಲಿ, ಜಾಗ್ರತೆ ಇರಲಿ, ಸ್ವಲ್ಪ ಭಯಭಕ್ತಿಯಿಂದಲೇ ಇರತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಲಾಭವನ್ನು ಗಳಿಸ್ತೀರಿ. ಒಂದಷ್ಟು ಅಸಮಾಧಾನದ ಸನ್ನಿವೇಶ ಇದೆ, ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಿದೆ, ಒಂದಷ್ಟು ಯೋಗ ಇದ್ದರೂ ಯಾವುದೇ ಕಾಯಕ ಸಿದ್ಧಿ ಆಗೋದು ಸ್ವಲ್ಪ ಮಂದಗತಿಯಲ್ಲಿದೆ. ಅಂದರೆ ಮಾತಿನ ಚಕಮಕಿ ಆಗ್ಬೋದು, ಮಾತಿನಲ್ಲಿ ಒಂದಷ್ಟು ಗಲಾಟೆಗಳನ್ನು ಆಗ್ಬೋದು, ಅಥವಾ ಕೆಲವಷ್ಟು ಬೇರೆ ವಿಚಾರಗಳಲ್ಲಿ ಇಲ್ಲದ ಸಮಸ್ಯೆ ತಂದುಕೊಳ್ಬೋದು. ನಿಮಗೂ ಅದಕ್ಕೂ ಸಂಬಂಧವೇ ಇರೋದಿಲ್ಲ, ಆದರೂ ಅದರಲ್ಲಿ ಮೂಗು ತೋರಿಸ್ತೀರಿ, ಗಲಾಟೆ ಮಾಡ್ಕೊಳ್ತೀರಿ, ಒಂದಿಷ್ಟು ಕಿತ್ತಾಡ್ತೀರಿ, ಅಥವಾ ಒಂದಿಷ್ಟು ಹಣಕಾಸನ್ನು ಕಳ್ಕೊಳ್ತೀರಿ. ಯಾವುದೋ ಮಾಡಬಾರ್ದು ತಪ್ಪು ಯಾರೋ ಮಾಡಿರೋದಕ್ಕೂ ನೀವು ಸಹಿತ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅಥವಾ ಕೆಲವಷ್ಟು ಮೌಲ್ಯ ಬೆಲೆ ಬಾಳುವಂಥ ವಸ್ತುಗಳನ್ನು ಎಲ್ಲೋ ಇಟ್ಟು ಹುಡುಕಾಟದಲ್ಲಿ ಟೈಮ್ ವೇಸ್ಟ್ ಮಾಡ್ತೀರಿ. ವಿದ್ಯಾರ್ಥಿಗಳು ಓದಬೇಕಾಗಿದ್ದು ಓದಿ ಒಂದು ಸ್ಥಾನಮಾನಕ್ಕೆ ಬರಬೇಕಾದಂಥವ್ರು ನನ್ನ ಕೈಲಿ ಆಗೋದೇ ಇಲ್ಲವೇನೋ ಅಂತ ಕೈಕಟ್ಟಿ ಕೂತ್ಕೊಂಡ್ಬಿಡ್ತೀರಿ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಅನುಕೂಲ ಮಾಡಿಕೊಡಪ್ಪ ಅಂತೇಳಿ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಕಾಣಬಹುದು. ಯಾವುದೇ ಅಚಾತುರ್ಯಗಳಾದರೂ ಅದಕ್ಕೊಂದು ಪರಿಹಾರ ಅಂತಕ್ಕಂಥದ್ದು ಆಗಿಂದಾಗಲೇ ಮಾಡ್ಕೋಬೇಕು. ಬಿಲ್ವ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಬಿಲ್ವಪತ್ರೆಯನ್ನು ತಂದು ಅದನ್ನು ಶಿವ ಸಾನ್ನಿಧ್ಯಕ್ಕೆ ಕೊಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋದು ಮತ್ತಷ್ಟು ಅದೃಷ್ಟ, ಮತ್ತಷ್ಟು ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ವ್ಯಾಪಾರಗಳ ಕಡೆ ಒಂದಿಷ್ಟು ಗಮನ ಕೊಟ್ಟು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಸಣ್ಣ ಸಣ್ಣ ವಿಚಾರಗಳಿಗೂ ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ದಿರ ವೆಂಕಟರಮಣ ಬಂದದ್ದೇನೇ ಬರಲಿ ನಿನ್ನ ದಯ ಹೊಂದಿರಲಿಯಪ್ಪ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಹಾಗೆ ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ಕಡಲೆಕಾಳು, ಒಂದಷ್ಟು ಅಕ್ಕಿ, ಕಡಲೆಕಾಳು ಅಥವಾ ಕಡಲೆಬೇಳೆ, ಒಂಚೂರು ಬೆಲ್ಲ, ಈ ಮೂರು ಪದಾರ್ಥವನ್ನು ಎಲ್ಲರೂ ಒಂಚೂರು ನೀರಲ್ಲಿ ಹಾಕಿ ಅಥವಾ ಒಂದು ದೃಷ್ಟಿ ತೆಗೆದು ಹಸಿರುಗಿಡದ ಮೇಲೆ ಹಾಕಿ ಅಥವಾ ಎಲ್ಲರೂ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಹಾಕ್ಕೊಡಿ. ಯಾವುದೇ ಒಂದು ಕಮಿಟ್ ಆದರೂ ಅದು ಸಮಸ್ಯೆ ಆಗುತ್ತೆ. ಕಮಿಟ್ಮೆಂಟ್ ಆಗೋದಕ್ಕೆ ಮುನ್ನ ಸರಿಯಾಗಿ ಆಲೋಚನೆ ಮಾಡಿ. ಯಾಕೆ ಅಂದರೆ ಭಾಳಷ್ಟು ಉಪಾಯವಾಗಿ ಮಾತಾಡಿ ನಿಮ್ಮನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸುವಂಥವ್ರು ನಿಮ್ಮ ಪರಿಸರದಲ್ಲಿ, ನಿಮ್ಮ ಸುತ್ತಮುತ್ತ, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರಾಗಿ ಎಲ್ಲೋ ಒಂದು ಕಡೆ ಅವರ ಮನಸ್ಸಲ್ಲಿ ಈ ಥರ ಇರುತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೋಬೋದು, ಸಾಧ್ಯವಾದಷ್ಟು ಶಾಂತಿ ಸಮಾಧಾನವಾಗಿರ್ಬೋದು. ವ್ಯಾಪಾರದ ಕಡೆ ಹೆಚ್ಚು ಗಮನ ಕೊಡಿ, ಅಥವಾ ಏನಾದರೂ ಒಂದು ಸಾಧನೆ ಮಾಡುವಂಥ ಸಾಧನೆಯ ಹಾದಿಯನ್ನು ತಾವು ಇಷ್ಟಪಟ್ಟು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬದುಕುವಂಥ ನಿಟ್ಟಿನಲ್ಲಿ ನೀವು ಮುಂದೆ ಆಗಿ ನಿಮ್ಮ ವೃತ್ತಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾಯಿ ಶಂಕರಿ, ಬನಶಂಕರಿ ಏನೋ, ದುರ್ಗೆ ಏನೋ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ, ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯ ಪರಿಸರದಲ್ಲೋ ಸುತ್ತಮುತ್ತ ಎಲ್ಲಾದರೂ ಒಂದು ಗ್ರಾಮ ದೇವತೆ ಇದ್ದರೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡಿ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೋದು, ವ್ಯಾಪಾರ ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಹೊಸ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ಬೋದು. ನಿಮ್ಮ ರಾಶಿಫಲದಲ್ಲಿ ಹಿರಿಯರ ಮಾರ್ಗದರ್ಶನ ಇದೆ, ನಿಮ್ಮ ಕಾಯಕವಿದೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇಷ್ಟೆಲ್ಲ ಲಾಭ ಇರತಕ್ಕಂಥದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಸಿಕ್ಕುವಂಥ ಸ್ಥಾನಮಾನ ಮತ್ತಷ್ಟು ಜವಾಬ್ದಾರಿತವಾದಂಥ ಕೆಲಸ, ಯಾವುದೇ ಒಂದು ಸಭೆ ಸಮಾರಂಭದಲ್ಲಾದರೂ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ 4-6 ಜನಗಳ ಮಧ್ಯದಲ್ಲಿ ನಿಮ್ಮನ್ನು ಗುರುತಿಸ್ತಕ್ಕಂತಹದ್ದು, ನಿಮ್ಮ ವರ್ಚಸ್ಸನ್ನು ಬೆಳೆಸ್ತಕ್ಕಂತಹದ್ದು, ತಮ್ಮ ಮುಖಕ್ಕೊಂದು ಆಕರ್ಷಣೆ ಬರ್ತಕ್ಕಂತಹದ್ದು, ತಾವು ಮಾಡುವಂಥ ಕೆಲಸವನ್ನು ಗುರುತಿಸಿ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವಂಥ ಯೋಗಫಲ ಭವಿಷ್ಯತ್ತಲ್ಲಿದೆ. ಸಾಧ್ಯವಾದಷ್ಟು ದೇವಿಯನ್ನು ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಪ್ರಾರ್ಥನೆ ಮಾಡಿ. ಸರಿಯಾದ ಸ್ಥಾನ ನನಗೆ ಸಿಗುತ್ತೋ ಇಲ್ವೋ ಎಂಬತಕ್ಕಂಥದ್ದರ ಆಲೋಚನೆ ಇರುತ್ತೆ. ಆದರೆ ಒಮ್ಮೆ ಭಗವಂತ ಕಣ್ ತೆಗೆದು ನೋಡಿದ್ರೆ ಎಂತಹ ಅಸಾಧ್ಯವಾದಾದರೂ ಅದು ಸಾಧನೆ ಆಗುತ್ತೆ. ಅಂತಹ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.